ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಕ್ರಮವಾಗಿ ಮಳಿಗೆ ನಡೆಸುತ್ತಿದ್ದು ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ತುಂಬಾ ತೊಂದರೆಯಾಗ್ತಾ ಇದೆ. ಮಳಿಗೆ ನಡೆಸುವವರ ವಿರುದ್ಧ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ರೈತಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಹಾಸನ ಜಿಲ್ಲೆಯ ಅಂಬೇಡ್ಕರ್ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷರು, ದಲಿತರ ಧರ್ಮ ಹಾಗೂ ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡಿದ್ದು, ಬಳಿಕ ಸಂಬಂಧಿಸಿದ ಅಧಿಕಾರಿಗಳ ಬಳಿ ಸಮಸ್ಯೆಯನ್ನು ಚರ್ಚಿಸಿ ಅಹೋರಾತ್ರಿ ಧರಣಿಯನ್ನ ಯಶಸ್ವಿಗೊಳಿಸಿರುತ್ತಾರೆ. ಗುಣಶೇಖರ, ಹಾಸನ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಏನು ಮಾಡ್ಬೋದು 2 ಡೇಸ್ ಕಾನೂನು ಉತ್ತರ ಕೊಡ್ತೀವಿ. ಇದನ್ನು ನಾನು ಇಲ್ಲಿ ಹೇಳ್ತೀನಿ ಕೇಳಿ, ಯಾರು ದೊಡ್ಡ ಮನುಷ್ಯರು ನಮಗೇನು ಅದೆಲ್ಲ ಪ್ರಶ್ನೆ ಅದೆಲ್ಲ ಯಾರ್ದಾರ ಆಗಿದೆ ನಾವು ಅಲ್ಲಿ ಇರೋನ ಮೇಲೆ ನಮಗೇನು ವಿರೋಧ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಅದ್ರ ಮೇಲೆ ನಾವು ವಿರೋಧ ಮಾಡ್ತೀವಿ ಆಯಿತಾ. ಈಗ ನಾವು ಮೇಡಮ್ ಕೊಟ್ಟಿದ್ದು ಹೇಳೋದಕ್ಕೆ ತಿಳಿಸಿ ನಾನು ಹೇಳಿದ ಇಷ್ಟೇ ನಾನು ಯಾವಾಗ ಹೇಳ್ದಂಗೆ ಇಂಥ ಆಗಲ್ವಾ ದೊಡ್ಡ ತೊಂದರೆ ಮಾಡ್ತಿದ್ದಾರೆ, ಸಮಸ್ಯೆಗಳು ಸ್ಪಂದನೆ ಇರಬೇಕು. ಈಗ 3 ದಿವಸ ಧರಣಿ ಕೊಟ್ಟಿದ್ದೀವಿ ಅಂದರೆ ನಮಗೂ ಹೆಂಡತಿ ಮಕ್ಕಳಿದೆ, ನಮಗೂ ಕೆಲಸ ಕಾರ್ಯಗಳಿದೆ. ನಾವು ನಮಗೇನೋ ಏನೋ ಒಂದು ಬರ್ಕೊಡಿ ಅಂತ ನಾವು ಇಲ್ಲಿ ಬಂದು ಕೊಡ್ತೀವಿ, ನಮ್ಮ ಕೆಲಸ ಮಾಡ್ಕೊಡಿ ಅಂತ ಬಂದು ಧರಣಿ ಮಾಡ್ತೀವಿ. ಸಾರ್ವಜನಿಕ ತೊಂದರೆ ಆಗ್ತದೆ, ಸಾರ್ವಜನಿಕ ಒಳ್ಳೇದು ಮಾಡಿ ಅಂತ ಧರಣಿ ಮಾಡ್ತೀವಿ. ಅದಕ್ಕೆ ಅಧಿಕಾರಿಗಳು ಹೆಂಗೆ ಸ್ಪಂದನೆ ಮಾಡ್ಕೊಡ್ತೀವಿ ಅದೊಂದು ಎಲ್ಲ ಬಂದಾಗ ನೀವು ಗಲಭೆ ಮಾಡಿ, ನೀವೇ ಗಲಭೆ ಮಾಡಿದ್ರಿ. ಈಗ ನಿಮ್ಮ ಜೊತೆ ಬಂದಿರೋ ಗಲಭೆ ಮಾಡಿದ್ರು ಅಲ್ಲಿ ನಾವು ಮನವಿ ಕೇಳಲಿಲ್ಲ. ನೀವೇನು ಫಸ್ಟ್ ಥಿಂಗ್ ಯಾವುದೇ ಪ್ರತಿಭಟನೆಯಲ್ಲಿ ಎಲ್ಲರ ಸಂಬಂಧ ಫಸ್ಟ್ ಏನಾಗುತ್ತೆ, ಏನು ಸಮಸ್ಯೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಆಗೋದಿದ್ದರೆ ಯಾವ ರೀತಿ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಬೇಕು. ಮುಖ್ಯವಾಗಿ ಬಂದರು ಬಗ್ಗೆ ಅವರೆಲ್ಲ ಕೂಗಾಡಿದ್ರು, ಆಮೇಲೆ ನೀವು ಕೂಗಾಡಿದ್ರೆ ಅವರಿಂದನೇ ನಮ್ಮ ಅವಸ್ಥೆ ಇಲ್ಲ. ನೀವೇನು ಸರ್, ನೀವು ಸುಮಾರು ಈ ಥರ ಡಿಪೋಗಳು ಕೆಲಸ ಮಾಡಿ ಬಂದಿರ್ತೀರ. ಈ ಸಂಘಟನೆಗಳು ಹೋರಾಟ ಮಾಡೋರು ಸಂಘಟನೆ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ. ನಾನು ಯಾರು ಮಾಡಿ ಈ ಥರ ಶಾಲೆಗೆ ಮಾತಾಡ್ತಾ ಸಿ ಎಮ್ಗೂ ಇಲ್ಲ. ಸಿ ಎಮ್ನ ಬದಲಾವಣೆ ಮಾಡ್ತೀವಿ, ಸಿ ಎಮ್ನ ತಂದು ಕೂಡಿಸ್ತೀವಿ. ಆ ತಾಕತ್ತು ಇದೇ ಇರೋದು ಹೇಳಿ. ಚಂದ್ರಪ್ಪಣ್ಣದಲ್ಲಿ 14 ದಿವಸ ಧರಣಿ ಕೂತ್ಕೊಂಡ ಸರ್, ಒಬ್ಬ ತಹಶೀಲ್ದಾರ್ ನವೀನ್ ಕುಮಾರ್ ಅಂತ ಸರ್ಕಾರ ವಾಪಸ್ ತಗೊಂಡ್ರು. ಇವತ್ತು ತಹಶೀಲ್ದಾರ್ ಹುದ್ದೆನೇ ಎಲ್ಲ ಒಯ್ದು ವಿಧಾನಸೌಧಗಳು ಕೂತಿದ್ದೇವೆ ಒಂದು ಮೂಲೆಯಲ್ಲಿ. 14 ದಿವಸ ಧರಣಿ ಮಾಡಿದ್ರು, ಇದೇ ಥರ ಅಹೋರಾತ್ರಿ ಧರಣಿ. ಮನೆಗೆ ಪನಿಷ್ಮೆಂಟ್ ಆಗಿದೆ ಯಾರಿಗೆ ಗೊತ್ತಾ? ಅಧಿಕಾರಿಗೆ, ತಹಶೀಲ್ದಾರ್ಗೆ. ದಯವಿಟ್ಟು ಇನ್ನು ಮುಂದಾರು ಕೂಡ ಸಂಘಟನೆ ಅವರಿಗೆ ಸ್ಪಂದನೆ ಮಾಡಿ. ನೀವು ಪರಿಹಾರ ಮಾಡೋಕ್ಕಾಗಲ್ವಾ ಬಂದು ಹೇಳಿ ಸರ್, ನಾವು ಆಗಲ್ಲ, ನಾವು ಮೇಲಧಿಕಾರಿಗೆ ಕೊಡ್ತೀವಿ. ನಾವು ಮೇಲಧಿಕಾರಿಗೆ ನಾವು ಸರ್ ನಮ್ಮ ಕೈ ಆಗಲ್ಲ ಏನಾರು ಕೇಳಿದ್ರೆ ಸರ್, ನಮ್ಮ ಅಲ್ಲಿ ಕೂಗಾಡಿದ್ರು, ಬಂದರು, ಹೋದ್ರು. ಆಮೇಲೆ ನಾವಿಲ್ಲಿ ನಾವಲ್ಲ ಏನೋ ಮಾತಾಡ್ಬೋದು ಸಂಘಟನೆ ಬಗ್ಗೆ ಮಾತಾಡೋದಕ್ಕೋಸ್ಕರ ಕೊಟ್ಟಿದ್ದೀನಿ. ಇದು ನೋಡಿ, ನೀವು ಪದೇ ಪದೇ ನಮ್ಗೆ ಹೇಳ್ತಿದ್ರಿ ಸಾರ್ವಜನಿಕರು ಅಂತ. ನೋಡಿ ಇಲ್ಲಿ ಯಾರು ನಾವು ಕೈ ಹಾಕಿಲ್ಲ, ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ನೋಡಿ, ಇವೆಲ್ಲ ಸ್ಟೂಡೆಂಟ್ಸು ಮತ್ತು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಬಗ್ಗೆ ದೂರಿದು ಸಾರ್ವಜನಿಕರು ಕೊಡ್ತಿರೋದು. ಏನು ಕ್ರಮ ಆಗುತ್ತೆ ನೋಡಿ. 15 ಡೇಸ್ಗೆ ಅವರು ನಮ್ಮ 50 ಡೇಸ್ ಏನು ಕೇಳೋರೆ, ಅಷ್ಟರಲ್ಲಿ ನಾವು ಕೋರ್ಟಿನ ಒಂದು 34 ಡೇಸ್ ಸ್ಟೇಜ್ ನಾವು ಬರ್ತೀವಿ. ಆಮೇಲೆ ನಿಮ್ಮ ಆಯೋಗ ಇದೆಯಲ್ಲ, ಆಯೋಗಕ್ಕೂ ಕೂಡ ಬರೀತೀವಿ, ಕಾನೂನು ಮಾಡ್ತೀವಿ, ಕಾನೂನು ಮಾಡ್ತೀವಿ. ಇದಾದ ನಂತರದಲ್ಲಿ ಸರ್ ಮುಂದಿಂದ ಏನಾಗುತ್ತೆ ಅನ್ನೋದು ಅಧಿಕಾರಿಗಳೇ ದಂಡ ಹಾಕ್ತಾರೆ. ನಾನು ಓಪನಾಗಿ ಹೇಳ್ತೀನಿ, ಅಧಿಕಾರಿಗಳೇ ಆಯ್ತು ನೋಡೋಣ, ಅದಾಗುತ್ತೆ ಮಾಡೋಣ. ತುಂಬ ಧನ್ಯವಾದ. ಇದನ್ನು ನಾನು ನಿನ್ನೆ ಮೊನ್ನೆ ಮಾಡಿರೋ ನೀವು ಇದೆಲ್ಲ ದೊಡ್ಡ ವಿಷಯನೇ ಆಗ್ತಿರ್ಲಿಲ್ಲ. ಫೋನ್ ಮಾಡಿದ್ರೆ ದಯವಿಟ್ಟು ಮಾಡಿ ಇಲ್ಲ ಹೇಳೋರೆ ಮನವಿ ತಗೊಂಡಿದ್ದೀವಿ. ಏನು ತಗೊಂಡು ಈಗ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿ ಅದರಿಂದ ಏನಿದೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಸರ್. ಈಗ ಕೊಡ್ತಾರೆ. ಆಮೇಲೆ ನಿಮಗೆ ಅನುಭವ ಕಮ್ಮಿ ಅಂತ ಮನೆಯಲ್ಲಿ ಇರ್ತೀರ, ಆದರೆ ಏನು ಮಾಡ್ತಿದ್ರೆ ಮಾಡ್ಕೊಳ್ಳಿ. ಇದೇ ಮಾಡ್ತೀವಿನಪ್ಪ ಹೊರಗಡೆ ನೋಡಿ. ಈಗ ಕೇರ್ಪೇಟೆ 3 ದಿವಸ ಸ್ಟ್ರೈಕ್ ಮಾಡ್ತಿದ್ವಿ. ಸ್ಟ್ರೈಕ್ ಮಾಡಲಿಕ್ಕೆ ನೋಡಿ ದೊಡ್ಡ ಅಧಿಕಾರಿಗಳು ನಮ್ಮ ಡಿ ಸಿ ಅವರೆಲ್ಲ ಹೇಳ್ತೀವಿ, ಇಲ್ಲಿ ಕೈ ಬಿಡ್ತಾ ಇದ್ದೀವಿ. ಯಾಕಂತ ಇದೇನು ನಾವು ಕೈ ಬಿಟ್ಟು ಹೋಗ್ತಿಲ್ಲ. ಮನವಿ ಕೊಟ್ಟಿದ್ದೀವಿ, 15 ದಿವಸ ಟೈಮ್ ಕೇಳೋರೆ, ದೊಡ್ಡವರು ಡಿ ಸಿ ಅವ್ರು ಕೇಳೋರೆ. ಅದಕ್ಕೋಸ್ಕರ ಮನವಿ ಕೊಟ್ಬಿಟ್ಟು ಈಗ ಹೋಗ್ತಿದ್ದೀವಿ. ಅದಾದ ನಂತರದಲ್ಲಿ ಇದೇನು 15 ದಿವಸದ ನಂತರ ಏನು ಒಂದು ಕ್ರಮ ಆಗಿಲ್ಲ, ಅದ್ರ ಮೇಲೆ ಏನಿಲ್ಲ ಅಂದರೂ ಕೂಡ ಇದು ಮುಂದುವರೆದು ಇನ್ನು 15 ದಿವಸ ಬಿಟ್ಟಿದ್ದು ಮತ್ತೆ ಮುಂದುವರಿಯುತ್ತೆ. ಆಮೇಲೆ ನಾನು ಕೇರ್ಪೇಟೆ ಅಧಿಕಾರಿಗಳಿಗೆ ನಾನು ಬೇರೆ ಯಾರಿಗೂ ಧನ್ಯವಾದ ಹೇಳಲ್ಲ. ನಮ್ಮ ಪೊಲೀಸ್ ಇಲಾಖೆಗೆ ನನ್ನ ಧನ್ಯವಾದಗಳು. ಈಗ ನಮಗೆ ಇವರು ನಮ್ಗೆ ಸಾಥ್ ಕೊಟ್ಟರೆ ಧನ್ಯವಾದಗಳು.